ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇದ್ದೀವಿ ನಾಯಕನಹಟ್ಟಿ ಕ್ಷೇತ್ರಕ್ಕೆ. ನಮ್ಮದೊಂದು ಹರಕೆ ಇತ್ತು, ಹಾಗಾಗಿ ನಾವು ನಾಯಕನಹಟ್ಟಿಗೆ ಹೋಗ್ತಾ ಇದ್ದೀವಿ. ಇದು ಶಿವಮೊಗ್ಗದಿಂದ ನಾಯಕನಹಟ್ಟಿ ರೂಟ್ನ ಹೋಗ್ತಾ ಇರೋದು. ಈ ರೂಟ್ ಬಂದು ನಿಮಗೆ ಹೊಳೆಹೊನ್ನೂರು, ಶಿವಮೊಗ್ಗದಿಂದ ಹೊಳೆಹೊನ್ನೂರು, ಆನಂತರ ಚನ್ನಗಿರಿ, ಹೊಳಲ್ಕೆರೆ, ಚಿತ್ರದುರ್ಗ, ಆನಂತರ ನಾಯಕನಹಟ್ಟಿ. ಈಗ ನಾವು ಹೋಗ್ತಾ ಇರೋದು ಹೊಳೆಹೊನ್ನೂರು ರೋಡ್. ನಾವು ಆಲ್ರೆಡಿ ದಾಟ್ಕೊಂಡು ಮುಂದೆ ಬಂದಿದ್ದೀವಿ ಹೊಳೆಹೊನ್ನೂರನ್ನ. ರೋಡ್ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ ರೋಡು. ಹೈವೇ ಮಾಡಿದ್ದಾರೆ, ರೀಸೆಂಟಾಗಿ ಆಗಿರ್ತಕ್ಕಂಥ ರೋಡ್ ಇದು. ಸುತ್ತಮುತ್ತಲ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಅಕ್ಕಪಕ್ಕೆಲ್ಲ ತುಂಬ ತೋಟಗಳಿರೋದ್ರಿಂದ, ದೊಡ್ಡ ಶಿವಮೊಗ್ಗದಿಂದ ಚನ್ನಗಿರಿವರೆಗೂ ತುಂಬ ತೋಟಗಳಿರೋದ್ರಿಂದ ಟ್ರಾವೆಲ್ ಹೋಗೋದೇ ಗೊತ್ತಾಗಲ್ಲ. ರೋಡು ಅಷ್ಟು ಸೂಪರ್ ಆಗಿದೆ ಮಾತ್ರ. ನಿಮಗೆ ಶಿವಮೊಗ್ಗದಿಂದ ನಾಯಕನಹಟ್ಟಿಗೆ 140 ಕಿಲೋಮೀಟರ್ವರೆಗೂ ಆಗುತ್ತೆ ಇದು ರೋಡು ಡಿಸ್ಟೆನ್ಸು. ಆರಾಮಾಗಿ ಜರ್ನಿ ಮಾಡ್ಬೋದು. ನಾವಿವಾಗ ಚನ್ನಗಿರಿ ತಲುಪಿದ್ದೀವಿ ಫ್ರೆಂಡ್ಸ್. ಇದು ಚನ್ನಗಿರಿ. ಈ ರೂಟಲ್ಲಿ ನಮ್ಮ ಜರ್ನಿ ಮುಂದುವರಿಯುತ್ತೆ. ಇದು ಬಂದ್ಬಿಟ್ಟು ಕೆಳದಿ ಚೆನ್ನಮ್ಮನ ಕೋಟೆ. ನಿಮಗೆ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಇದು ಕೆಳದಿ ಚೆನ್ನಮ್ಮನ ಕೋಟೆ. ಆ್ಯಕ್ಚುಲಾಗಿ ಚೆನ್ನಾಗಿರಿ ಅಂತ ಹೆಸರು ಬರೋದಕ್ಕೆ ಈ ಕೋಟೆನೇ ಕಾರಣ. ಯಾಕಂದರೆ ಚೆನ್ನಮ್ಮ ದೇವಿಯವರು ಈ ಕೋಟೆಯನ್ನು ನಿರ್ಮಿಸಿದರು, ಹಾಗಾಗಿ ಇದಕ್ಕೆ ಚನ್ನಗಿರಿ ಅಂತ ಹೆಸರು ಬರೋಕ್ಕೆ ಕಾರಣ ಆಯಿತು. ಓಕೆ ಫ್ರೆಂಡ್ಸ್, ಕೋಟೆಯ ನಾಡು, ನಮ್ಮ ಹೆಮ್ಮೆಯ ಬೀಡು ಚಿತ್ರದುರ್ಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ನಾವು ಚಿತ್ರದುರ್ಗ ನಿಯರ್ ಬರ್ತಾ ಇದ್ದೀವಿ. ಎಂಟ್ರೆನ್ಸ್ ಇದ್ದೀವಿ ಇವಾಗ. ಚಿತ್ರದುರ್ಗ ರೀಚ್ ಆಗ್ತಾ ಇದ್ದೀವಿ. ಚಿತ್ರದುರ್ಗ ಸುತ್ತಮುತ್ತ ನೋಡ್ತಾ ಇರ್ಬೋದು ನೀವು, ಕಲ್ಲಿನ ಕೋಟೆಗಳು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವ್ಯೂಸ್ಗಳೆಲ್ಲ ಸೂಪರಾಗಿ ಮಾತ್ರ ಇದೆ ಇಲ್ಲಿ. ಒಂದು ಸಲ ಬಂದರೆ ಚಿತ್ರದುರ್ಗ ಕೋಟೆಗಳಿಗೆ ಭೇಟಿ ನೀಡಿ ಒಳ್ಳೊಳ್ಳೆ ಕೋಟೆಗಳನ್ನ ನೋಡ್ಬೋದು. ವೀರ ಮದಕರಿ ನಾಯಕರ ಆಳಿದಂಥ ನಾಡಿದು. ಅದಕ್ಕೆ ನಾವು ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಈ ವೇಯಲ್ಲಿ ಡೈರೆಕ್ಟಾಗಿ ಸ್ಟ್ರೈಟ್ ಏನು ಹೈವೇ ಇದೆ, ಹೈವೇ ರೂಟೇ ಹೋಗ್ಬಿಡಿ. ಇಲ್ಲಿಂದ ಲೆಫ್ಟಿಗೆ ಇನ್ನೊಂದು ರೂಟ್ ಬರುತ್ತೆ, ಆ ರೂಟ್ ಹೋಗ್ಬೇಡಿ. ಸ್ವಲ್ಪ ರೋಡ್ ಚೆನ್ನಾಗಿಲ್ಲ. ಹೈವೇ ಹೋದರೆ ತುಂಬ ಬೇಗನೆ ರೀಚ್ ಆಗ್ತೀರಾ. ಇದೇ ರೋಡಲ್ಲಿ ಮುಂದುವರಿಬೇಕು. ಇಲ್ಲೊಂದು ದೇವಸ್ಥಾನ ಇದೆ, ಅಮ್ಮನ ದೇವಸ್ಥಾನ. ಕೈ ಮುಕ್ಕೊಂಬಿಡಿ ಹೋಗ್ಬೇಕಾದ್ರೆ. ಓಕೆ, ನೀವೇನು ನೋಡ್ತಿದ್ರೆ ಇದು ಸಂಗೊಳ್ಳಿ ರಾಯಣ್ಣ ಕೋಟೆ. ದುರ್ಗದಿಂದ ಒಂದು 7ರಿಂದ 8 ಕಿಲೋಮೀಟರ್ ಹೊರಗಡೆ ಬರ್ತಿದ್ದಂಗೆ ನಿಮಗೆ ಕಾಣಿಸುತ್ತೆ. ಓಕೆ ನೋಡಿ, ಫೈನಲ್ ಆಗಿ ನಾವು ಶ್ರೀ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ, ನಾಯಕನಹಟ್ಟಿ. ಓಕೆ, ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ನೀವು. ತುಂಬ ರಶ್ ಇದೆ ಇವತ್ತು, ಯಾಕೆಂದರೆ ಮೊದಲೇ ಹೇಳಿದ್ದೆ ನಾನು ಜಾತ್ರೆ ಇದೆ ಅಂತೇಳಿ. ಹಾಗಾಗಿ ಜಾತ್ರೆಗೆ ತುಂಬ ಜನ ಬಂದಿದ್ದಾರೆ, ಭಕ್ತಾದಿಗಳೆಲ್ಲ. ಸ್ವಲ್ಪ ಪಾರ್ಕಿಂಗ್ ತುಂಬ ಸಮಸ್ಯೆ ಇದೆ ಇಲ್ಲಿ. ನೀವು ಕಾರಲ್ಲಿ ಏನಾದ್ರು ಬಂದರೆ ಸ್ವಲ್ಪ ತೊಂದರೆ ಆಗುತ್ತೆ, ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್. ಕಾಲು ಇಡೋಕ್ಕಾಗಲ್ಲ, ಅಷ್ಟು ಬಿಸಿಲು. ಸ್ವಲ್ಪ ನೋಡ್ಕೊಂಡು ಬನ್ನಿ. ಏನಾದರೂ ಛತ್ರಿ ತೊಗೊಂಬರೋದು ತುಂಬ ಒಳ್ಳೆಯದು, ಯಾಕಂದರೆ ಕಾಲು ಬರಿಗಾಲನಲ್ಲಿ ಹೋಗಬೇಕು. ಓಕೆ, ಹುಷಾರಿ ನೋಡ್ಕೊಂಡು ಬನ್ನಿ ನೀವು ಬರಬೇಕಾದ್ರೆ. ಓಕೆ, ಇದು ದೇವಸ್ಥಾನ ಎಂಟ್ರೆನ್ಸು. ಒಳಗಡೆ ಹೋಗ್ತಾ ಇದ್ದೀವಿ. ಓಕೆ, ಈ ರೀತಿ ಇದೆ. ಒಳಗಡೆ ನಿಮಗೆ ಮೊಬೈಲ್ ಅಲೋಡ್ ಇರೋದಿಲ್ಲ, ಆದರೂ ಪರ್ಮಿಷನ್ ತೊಗೊಂಡು ನಾವು ವಿಡಿಯೋ ಮಾಡಿದ್ದೀವಿ. ಇಲ್ಲಿ ಒಳಗಡೆ ಹೋದ ತಕ್ಷಣ ನೀವು ಸರ್ತಿ ಸಾಲಿನಲ್ಲಿ ಒಳಗಡೆ ಹೋಗಬೇಕು. ಹೋಗ್ತಾ ಮುಂದ್ಗಡೆ ಈ ಥರ ಎಂಟ್ರೆನ್ಸಲ್ಲಿ ಈ ಥರ ಇದೆ. ಒಳಗಡೆ ಡಿಸೈನ್ ನೋಡಿ, ಈ ಥರ ತುಂಬ ಚೆನ್ನಾಗಿದೆ. ಇದೇ ಥರ ಕ್ಯೂವಲ್ಲಿ ಬರಬೇಕು. ಇದು ತಿಪ್ಪೇರುದ್ರ ಸ್ವಾಮಿಯವರ ಪಲ್ಲಕ್ಕಿ. ಇದರಲ್ಲೇ ಜಾತ್ರೆಯಲ್ಲಿ ಮಹೋತ್ಸವಕ್ಕೆಲ್ಲ ಹೋಗೋದು. ಓಕೆ, ಇದು ಪಾದುಕೆ, ದೇವರ ಪಾದುಕೆ ಇದು. ಓಕೆನಾ, ಎಂಟ್ರೆನ್ಸ್ ಈ ಥರ ಇದೆ. ಬನ್ನಿ ದೇವರ ದರ್ಶನ ಮಾಡೋಣ.
ಓಂ ನಮೋ ತಿಪ್ಪೇರುದ್ರ ಸ್ವಾಮಿಯೇ ನಮಃ ಅಂತ ಹೇಳಿ ಎಲ್ಲರೂ ಭಕ್ತಿಯಿಂದ ಕೈ ಮುಗಿದು ದೇವರಲ್ಲಿ ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಪ್ರಸಾದದ ತಯಾರಿಗೆ. ನಾನು ನಿಮ್ಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದ್ದೆ ನಮ್ಮದು ಒಂದು ಹರಕೆ ಇದೆ ಅಂತೇಳ್ಬಿಟ್ಟು, ಅದೇ ಹರಕೆನೇ ಇದು. ಕುರಿ ಹರಕೆ ಇತ್ತು, ಹಾಗಾಗಿ ಹರಕೆ ತೀರಿಸಿ ಈಗ ಅದು ಪ್ರಸಾದನ ರೆಡಿ ಮಾಡ್ತಾ ಇದ್ದೀವಿ. ಇದು ಬೋಟಿ ಅಂದರೆ ನಿಮ್ಗೆ ಗೊತ್ತಿಲ್ಲ. ಬೋಟಿನ ಕ್ಲೀನಾಗಿ ಸುಣ್ಣ ಹಾಕಿ ತಿಕ್ತಾರೆ, ಅದೆಲ್ಲ ಕ್ಲೀನ್ ಆಗುತ್ತೆ. ಎಲ್ಲ ಮಸಾಲೆ ಎಲ್ಲ ರೆಡಿ ಇದೆ, ಮಟನ್ ಇಲ್ಲಿ ಪಾತ್ರೆಯಲ್ಲಿ ರೆಡಿ ಇದೆ, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅದರಲ್ಲಿ ನಮ್ಮ ಫ್ಯಾಮಿಲಿ ಫುಲ್ ಇದು ನಮ್ಮ ಕುಟುಂಬ ಪೂರ್ತಿ ರೆಡಿ ಮಾಡ್ತಾ ಇದ್ದೀವಿ. ಇವತ್ತು ಫುಲ್ಲು ಊಟ ಇದೆ, ಒಳ್ಳೆ ಊಟ, ಮಟನ್ ಊಟ ಮಾತ್ರ. ತಪ್ಪದೇ ಬನ್ನಿ, ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ತುಂಬ ಬಿಸಿಲಿದ್ದಕ್ಕೂ ಒಳ್ಳೆ ಕಬ್ಬಿನ ಜ್ಯೂಸ್ ಸಿಕ್ತು. ಎಲ್ಲ ಫ್ಯಾಮಿಲಿಯವರೆಲ್ಲ ಫುಲ್ಲು ಐಸ್ ಹಾಕ್ಕೊಂಡು ಹೊಟ್ಟೆ ತುಂಬ ಕುಡಿದ್ವಿ, ತಣ್ಣಗಾಯ್ತು. ಇದೇ ಥರ ನಿಮಗೆ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ತಪ್ಪದೇ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಖಂಡಿತ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.